ವಾಣಿಜ್ಯ ಅಂಗಡಿ ಮಳಿಗೆಗಳು ಉದ್ಘಾಟನೆ ಮಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಬಾಗೇಪಲ್ಲಿ ತಾಲೂಕು ಮಿಟ್ಟೇಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ ನಿಲ್ದಾಣದ ಬಳಿ 20 ಲಕ್ಷ ರು ವೆಚ್ಚದಲ್ಲಿ ಮಿಟ್ಟೇಮರಿ ಗ್ರಾಮ ಪಂಚಾಯಿತಿಯ ವರ್ಗ 1ರ ಯೋಜನೆ ಅಡಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ. ನಿಮ್ಮ ಸಮಸ್ಯೆಗಳನ್ನು ಹಂತ ಹಂತವಾಗಿ ನೆರವೇರಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಸಹಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿಗೆ 7 ವರ್ಷ 240 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರ್ಣಗೊಳಿಸುವ ಮೂಲಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಬಾಷಾ, ಇಒ ರಮೇಶ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಮ್ಮ ಆಂಜನಪ್ಪ, ಉಪಾಧ್ಯಕ್ಷೆ ಗೌತಮಿ ವಿಜಯ ಗೋಪಾಲರೆಡ್ಡಿ, ಮಾಜಿ ಅಧ್ಯಕ್ಷ ನರಸಿಂಹಯ್ಯ, ಸದಸ್ಯರಾದ ನರಸಿಂಹರೆಡ್ಡಿ, ಮಮತಾ ಎನ್ ಮಂಜುನಾಥ್, ಅಶ್ವತ್ಥಮ್ಮ ಕಾಮರೆಡ್ಡಿ, ನಾರಾಯಣಸ್ವಾಮಿ, ವೆಂಕಟೇಶ್, ಆಂಜನಮ್ಮ, ನಾಗರಾಜು, ಮಂಜುಳಾ, ಶ್ರೀನಿವಾಸ್, ವೆಂಕಟರಮಣಪ್ಪ, ಆಂಜನಪ್ಪ, ರಾಮಲಕ್ಷ್ಮಮ್ಮ, ಪಿಡಿಒ ಡಿಎಂ ವೆಂಕಟೇಶಪ್ಪ, ಗುತ್ತಿಗೆದಾರ ನಾಗರಾಜು ಹಾಗೂ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಯುವಕರು, ಹಿರಿಯರು, ಗ್ರಾಮಸ್ಥರು, ಸಾರ್ವಜನಿಕರು, ಅಧಿಕಾರಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಈ ದಿನ ನಮ್ಮ ಮಿಟ್ಟೇಮರಿ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ಸಂಪನ್ಮೂಲಗಳಿಂದ ಇವತ್ತು ಒಂದು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ಅಂಗಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು ಕೆಲಸ ಎಲ್ಲ ಪಂಚಾಯತ್ಗಳಲ್ಲಿ ಆಗಬೇಕು ಅಂತ. ನಮಗೆ ಪಂಚಾಯತಿ ಮಟ್ಟ ಇರ್ಬೋದು, ತಾಲೂಕು ಇರ್ಬೋದು, ಜಡ್ಪಿ ಇರ್ಬೋದು, ನಾವು ಚುನಾವಣಾ ಸಮಯದಲ್ಲಿ ನಮ್ಮ ಪಕ್ಷಗಳು ಚುನಾವಣೆ ಆದಮೇಲೆ ನಾವು ಒಗ್ಗಟ್ಟಿನಿಂದಿರಬೇಕು. ಆ ಪಂಚಾಯತಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ದುಡಿದಾಗ ಖಂಡಿತವಾಗ್ಲೂ ಆ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತೆ ಅನ್ನೋಕ್ಕೆ ಇದೊಂದು ನಿದರ್ಶನ. ಅದರಿಂದ ನಾನು ಈ ಸಮಯದಲ್ಲಿ ನಮ್ಮ ಪಂಚಾಯಿತಿಯ ನಮ್ಮ ಇಒ DS ಇಂದ ಹಿಡಿದು ಎಲ್ಲ PDO ಇಂದ ಹಿಡಿದು ಎಲ್ಲ ಅಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಪ್ಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ನಿಮಿಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರು ದೇವರಾಜ ಅರಸು ದಾಖಲೆ ಮುರಿದಿದ್ದಾರಣ್ಣ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 7 ವರ್ಷ 240 ದಿವಸ ಇವತ್ತಿಗೆ ಪೂರೈಸೋದು ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ಅವರೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವರು. ಒಂದು ಅವಕಾಶ ಹೇಗೆ ಸಿಗುತ್ತೆ ಅಂತ ಉದಾಹರಣೆ ಆ ಭಗವಂತನ ದಯೆ ಇರಬೇಕು ಅವ್ರಿಗೆ. ಯಾಕಂದರೆ ಇವತ್ತು ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ದಿವಸ ಮುಖ್ಯಮಂತ್ರಿ ಆಗಿದ್ದು ನಮ್ಮ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೀನಿ. ಅವರ ಕಾರ್ಯಕ್ರಮ ಎಂದಿಗೂ ಮರೆಯಲಾಗದಂಥ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗ್ಲೂ ಈಗ ಬಗ್ಗೆ ನಮ್ಮ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಉಚಿತ ಅನ್ನದಾನ ಇರ್ಬೋದು, ಎಲ್ಲ ಇಂದಿರಾ ಕ್ಯಾಂಟೀನ್ಸ್ ಇರ್ಬೋದು, ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರು ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಆ ಭಗವಂತನಲ್ಲಿ ಬೇಡ್ತೀನಪ್ಪ. ಗಂಟಲು ಮಲ್ಲಮ್ಮ ಕಡಿಮೆ ಬರ್ತಾರೆ. ನೀವು ಒಂದು ಈಗ ಉಪಮುಖ್ಯಮಂತ್ರಿಗಳಿಂದ ಗುದ್ಲಿ ಪೂಜೆ ಮಾಡಿಸ್ಬೇಕಂದ್ರೆ ಸಾಧ್ಯವಾದ ಬಗ್ಗೆ ಎಷ್ಟು ಅನುದಾನ ಬರ್ತಿದೆ, ಯಾವಾಗ ಈಗ ಮೊನ್ನೆ ತಾನೇ ನಾನು ಗಂಟಲು ಮಲ್ಲಮ್ಮ ಡ್ಯಾಮ್ ಆಗುವಂಥ ಜಾಗಕ್ಕೆ ಹೋಗಿದ್ದೆ. ಎಲ್ಲ ಪ್ರಿಲಿಮಿನರಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಈ ಮಂತ್ ಎಂಡ್ ಒಳಗಡೆ ನಾನು ಪೂಜೆ ಮಾಡಿಸ್ಬೇಕು ಅಂತ ನನ್ನ ಆಸೆ. ನಮ್ಮ DCM ಮತ್ತು ಹತ್ತಿರದಲ್ಲೇ ಹೋಗಿ ಡೇಟ್ ತಗೊಂಡು ಬರ್ತೀನಿ. ಯಾಕಂದರೆ ಅದು ನಮ್ಮ ತಾಲೂಕಿನಲ್ಲಿ ಇದುವರೆಗೂ ನಮ್ಮ ಡಿಸ್ಟಿಕ್ಕಲ್ಲೇ ಯಾವುದೂ ಒಂದೇ ಪ್ರಾಜೆಕ್ಟು 200 ಕೋಟಿ ರೂಪಾಯಿದಾಗಿಲ್ಲ. 189 ಕೋಟಿ ಡಿಪೇರ್ ಆಗಿತ್ತು. ಅದಕ್ಕೆ ಎಕ್ಸ್ಟ್ರಾ ಈಗ ಒಂದು 5% ಕೊಟ್ಟಿದ್ದೀವಿ. ಅಂದರೆ 200 ಕೋಟಿ ರೂಪಾಯಿನಲ್ಲಿ ಇವತ್ತು ಆ ಗಂಟಲು ಮಲ್ಲಮ್ಮ ಡ್ಯಾಮ್ ಆಗೋದು. ನನಗೆ ಇದೊಂದು ಆಸೆ, ಇದೊಂದು ನನಗೆ ಆಸೆ. ಯಾಕಂದರೆ ಹೆಚ್ಚು ಕಮ್ಮಿ 200 ಕೋಟಿ ರೂಪಾಯಿ ನನಗಂತೂ ಸಂತೋಷ. ನಾನು ಅದಕ್ಕೆ ನಾನು ನೋಡ್ತೇನೆ. ನಾವು ಅದಕ್ಕೆ ಮಾಡಿರೋ ಪ್ಲಾನು ಎತ್ತಿನ ಹೊಲೆಯನ್ನು ತಂದು ನೀರು ತುಂಬಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ನನಗೆ ಆಸೆ ಎತ್ತಿನ ವೇಳೆ ಸ್ವಲ್ಪ ಲೇಟ್ ಆದ ಬಿಫೋರ್ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾಚೇನಹಳ್ಳಿಯಿಂದ ದಿನ್ನಳ್ಳಿ ಸೆಂಟ್ರಲ್ ಒಂದು ಜಾಗ ನೋಡಿದ್ದೀನಿ, ಕೆರೆದು ಒಳ್ಳೆ ಡ್ಯಾಮ್ ಹಾಕಿದರೆ ಅಲ್ಲಿಂದ ಪೈಪ್ಲೈನ್ ಹಾಕ್ತಾ ಇದ್ದೀನಿ. ಮತ್ತೆ ಆ ಭಾಗದಲ್ಲಿ ಬೆಟ್ಟಗಳಿಂದ ಎಲ್ಲೆಲ್ಲಿ ನೀರು ಬಂದು ಸೇಕರಣೆ ತುಂಬುತ್ತ ಅಂತ. ಯಾಕಂದ್ರೆ ಒಂದು ಡ್ಯಾಮ್ ಮಾಡಿದ್ಮೇಲೆ ಅದು ಜನರಿಗೆ ಉಪಯೋಗ ಆಗ್ಬೇಕು. ಡ್ಯಾಮ್ ಮಾಡಿದ ತಕ್ಷಣ ನನಗೇನಿಲ್ಲ, ಆ ಡ್ಯಾಮ್ ಮಾಡಿಸಿ ತುಂಬಿಸಿ ಈ ಭಾಗದ ಜನರಿಗೆ ನೀರು
ಕೊಟ್ಟಾಗ ಮಾತ್ರ ನನ್ನ ಜೀವನ ಸಾರ್ಥಕ ಆಗೋದು. ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಅದ್ದೂರಿಯಿಂದ ಜನರನ್ನು ಸೇರಿಸಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ.